ಇನ್ನು ಬೆಂಗಳೂರು ಹೊರವಲಯದಲ್ಲಿ ರೇವ್ ಪಾರ್ಟಿ ಮೇಲೆ ರೇಡ್ ಆದಂತಹ ಪ್ರಕರಣ ಏನಿದೆ, ಸಿಸಿಬಿ ತನಿಖೆ ವೇಳೆ ಮತ್ತಷ್ಟು ಸ್ಫೋಟಕ ಅಂಶಗಳು ಬಯಲಿಗೆ ಬರ್ತಾ ಇದೆ. ಅಲ್ಲಿ ಡ್ರಗ್ಸ್ ಅಷ್ಟೇ ಅಲ್ಲ, ಡ್ರಗ್ಸ್ ಜೊತೆ ನಡೀತಾ ಇತ್ತು ಯುವತಿಯರ ಅರೆನಗ್ನ ನೃತ್ಯ. ಡ್ರಗ್ಸ್ ಜೊತೆ ಎಲ್ಲಾ ರೀತಿಯ ಸಪ್ಲೈ ಡ್ರಗ್ ಪಾರ್ಟಿಯಲ್ಲಿ ಇತ್ತ. ಡ್ರಗ್ಸ್ ಮೀರಿದ ಮೋಜಿನಾಟ ಆ ಪಾರ್ಟಿಯಲ್ಲಿ ನಡೀತಾ ಇತ್ತ. ಎಣ್ಣೆ ಕಿಕ್, ಡ್ರಗ್ಸ್ ಕಿಕ್ ಜೊತೆಗೆ ಲಲನೆಯರ ನೃತ್ಯದ ಕಿಕ್. ಇದೆಲ್ಲದರ ಮಧ್ಯೆ ಆಂಧ್ರ ಪ್ರದೇಶದ ವಿಧಾನಸಭಾ ಎಲೆಕ್ಷನ್ ನ ಬೆಟ್ಟಿಂಗ್ ಕೂಡ ಜೋರಾಗಿತ್ತು. ತಮ್ಮ ಪಕ್ಷದ ಪರ ಬೆಟ್ಟಿಂಗ್ ಕೂಡ ಕಟ್ಟಿದ್ರು ಆರೋಪಿಗಳು. ಡ್ರಗ್ಸ್ ತೆಗೆದುಕೊಂಡ ನಶೆಯಲ್ಲಿ ಅದೂ ಕೂಡ ನಡೀತಾ ಇತ್ತಂತೆ. ಆಂಧ್ರ ವಿಧಾನಸಭೆ ಮಾತ್ರವಲ್ಲ, ಲೋಕಸಭಾ ಎಲೆಕ್ಷನ್ಗೂ ಕೂಡ ಅಲ್ಲಿ ಬೆಟ್ಟಿಂಗ್, ಲಕ್ಷಗಟ್ಟಲೆ ಬೆಟ್ಟಿಂಗ್ ಕಟ್ಟಿರೋ ಬಗ್ಗೆ ಮಾಹಿತಿಗಳು ಸಿಗ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಸಿಸಿಬಿ ಮೂಲಗಳಿಂದ ಮಾಹಿತಿ ಸಿಗ್ತಾ ಇರುವಂತದ್ದು. ಅವಧಿ ಮೀರಿ ಪಾರ್ಟಿ ನಡೆಸ್ತಾ ಇದ್ರು ಅಂತ ಹೇಳಿ ಅಲ್ಲಿ ರೇಡ್ ನಡೆಸಿದ್ರೆ ಅಲ್ಲಿ ಡ್ರಗ್ಸ್ ಅನ್ನ ತೆಗೆದುಕೊಳ್ಳಲಾಗ್ತಾ ಇತ್ತು ಅನ್ನೋದು ಪತ್ತೆಯಾಯಿತು. ಇದು ರೇವ್ ಪಾರ್ಟಿ, ಡ್ರಗ್ ಪಾರ್ಟಿ ಅಷ್ಟೇ ಅಲ್ಲ, ಈಗ ನೋಡ್ತಾ ಹೋದ್ರೆ ಅಲ್ಲಿ ಬೆಟ್ಟಿಂಗ್ ಕೂಡ ನಡೀತಾ ಇತ್ತು, ಯುವತಿಯರ ಅರೆನಗ್ನ ನೃತ್ಯ ನಡೀತಾ ಇತ್ತು ಅನ್ನುವಂತಹ ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್, ಈಗ ಸಂಪರ್ಕದಲ್ಲಿದ್ದಾರೆ. ಚೇತನ್, ರೇವ್ ಪಾರ್ಟಿ ಪ್ರಕರಣ ಮತ್ತಷ್ಟು ಹೊಸ ವಿಚಾರಗಳನ್ನ ಹೊರತರ್ತಾ ಇರುವಂತದ್ದು. ಇದು ಕೇವಲ ಡ್ರಗ್ ಪಾರ್ಟಿಯಾಗಿ ಅಷ್ಟೇ ಉಳಿತಾ ಇಲ್ಲ, ಇಲ್ಲಿ ಬೆಟ್ಟಿಂಗ್ ಕೂಡ ಇತ್ತು ಅಂತನ್ನುವಂಥದ್ದು ಬಹಳ ದೊಡ್ಡ ಪ್ರಕರಣ ಆಗಿ ಪರಿಣಮಿಸುವಂತಹ ಎಲ್ಲ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಏನೇನು ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಸಿಸಿಬಿ ಕಾರ್ಯಾಚರಣೆಯಲ್ಲಿ? ಪ್ರತಿಮಾ, ಇವಾಗ ಆಲ್ರೆಡಿ ಈ ಒಂದು ರೇವ್ ಪಾರ್ಟಿಯಲ್ಲಿ ಸಾಕಷ್ಟು 85 ಜನರ ಒಂದು ಪಾಸಿಟಿವ್ ಬಂದಿರುವಂತದ್ದು. ಅದರಲ್ಲೂ ಕೂಡ ರೇವ್ ಪಾರ್ಟಿಯಲ್ಲಿ ಡ್ರಗ್ಸ್ ಅನ್ನ ಮೀರಿದಂತಹ ಮೋಜಿನಾಟ ನಡೀತಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು ಸಿಸಿಬಿಗೆ ಲಭ್ಯ ಆಗಿರುವಂತದ್ದು. ಕೇವಲ ಡ್ರಗ್ಸ್ ಮಾತ್ರ ಅಲ್ಲ, ಅಲ್ಲಿ ಯುವತಿಯರ ಒಂದು ನೃತ್ಯವೂ ಇತ್ತು. ಡ್ರಗ್ಸ್ ಅನ್ನು ಮೀರಿದಂತ ಯುವತಿಯರ ಜೊತೆಗಿನ ಮೋಜಿನಾಟವೂ ಕೂಡ ಆ ಒಂದು ಪಾರ್ಟಿಯಲ್ಲಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಇದಕ್ಕಾಗಿನೇ ಒಂದಷ್ಟು ಜನ ಮಾಡೆಲ್ಗಳನ್ನು ಕೂಡ ಒಂದು ಪಾರ್ಟಿಗಳಿಗೆ ಕರೆಸಲಾಗಿತ್ತು. ಅವರು ಕೂಡ ಇದ್ರು. ಸಾಕಷ್ಟು ಒಂದು ತೆಲುಗಿನ ಸಿನಿಮಾ ರಂಗದ ಕೆಲ ನಟ ನಟಿಯರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿದ್ರು. ಹೆಚ್ಚಾಗಿ ಯುವತಿಯರು ಕೂಡ ಇದ್ರು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಕೇವಲ ಡ್ರಗ್ಸ್ ಮಾತ್ರ ಅಲ್ಲ, ಅಲ್ಲಿ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆ ಇತ್ತು. ಎಲ್ಲಾ ಒಂದು ಪ್ಯಾಕೇಜ್ಗಳು ಕೂಡ ಆ ಒಂದು ರೇವ್ ಪಾರ್ಟಿಯಲ್ಲಿ ಇನ್ಕ್ಲೂಡ್ ಆಗಿತ್ತು ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಅದು ಅಲ್ದಿರ ಇಡೀ ಒಂದು ಆಂಧ್ರ ವಿಧಾನಸಭೆ ಚುನಾವಣೆ ನಡೀತು, ಇತ್ತೀಚೆಗಷ್ಟೇ ನಡೀತಾ. ಆ ಒಂದು ಚುನಾವಣೆಯಲ್ಲಿ ತಮ್ಮ ಅಭ್ಯರ್ಥಿಯ ಪರ ಅಲ್ಲಿ ಬೆಟ್ಟಿಂಗ್ ಕೂಡ ಜೋರಾಗಿತ್ತು. ಸಾಕಷ್ಟು ಆ ಒಂದು ಪಾರ್ಟಿಯಲ್ಲಿ ಒಟ್ಟು 101 ಮಂದಿ ಒಂದು ಡ್ರಗ್ಸ್ ಪಾರ್ಟಿಯಲ್ಲಿ ಸಿಕ್ಕಿಬಿದ್ದಿದ್ರು. ಅದರಲ್ಲಿ 85 ಮಂದಿಗೆ ಪಾಸಿಟಿವ್ ಆಗಿರುವಂತದ್ದು. ಅಷ್ಟು ಮಂದಿಯೂ ಕೂಡ ಒಬ್ಬೊಬ್ಬರಿಗೆ ಒಂದು 2-3 ಲಕ್ಷ ಫೀಸ್ ಇರುತ್ತೆ. ಈ ರೀತಿಯಾದಂತಹ ಒಬ್ಬೊಬ್ಬರಿಗೆ 3 ಲಕ್ಷ ಹತ್ತತ್ರ ಫೀಸ್ ಅನ್ನ ಕೊಟ್ಟು ಅವರು ಕರೆಸ್ಕೊಂಡಿದ್ರು ಆ ಒಂದು ಪಾರ್ಟಿಗೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಮತ್ತೆ ಬೆಟ್ಟಿಂಗ್, ವಿಧಾನಸಭೆ ಎಲೆಕ್ಷನ್ ಅಲ್ಲಿ ತಮ್ಮ ಪಕ್ಷದ ಅಭ್ಯರ್ಥಿ ಪರ ಸಾಕಷ್ಟು ಒಂದು ಬೆಟ್ಟಿಂಗ್ ಕೂಡ ಮಾಡ್ಕೊಂಡಿದ್ರು ಅನ್ನೋದ್ರ ಬಗ್ಗೆ ಸಿಸಿಬಿಗೆ ಮಾಹಿತಿ ಲಭ್ಯ ಆಗ್ತಿರುವಂತದ್ದು. ಪ್ರತಿಮಾ, ಎಸ್ ಚೇತನ್, ಹಾಗೆ ಸಂಪರ್ಕದಲ್ಲಿರಿ, ಇನ್ನಷ್ಟು ಡೀಟೇಲ್ಸ್ ಪಡಿತೀನಿ. ಜೊತೆಗೆ ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ ತೆಲುಗು ನಟಿ ಹೇಮಾ ಅವರ ಮತ್ತೊಂದು ಆಟ ಬಯಲಾಗ್ತಾ ಇದೆ. ಎಲ್ಲಾ ಪ್ರಭಾವಿಗಳಿಂದ ಕರೆ ಮಾಡಿಸ್ತಾ ಇದ್ದಾರೆ ಹೇಮಾ. ಆಂಧ್ರದ ಪ್ರಭಾವಿ ರಾಜಕಾರಣಿಗಳಿಂದ ಕರೆ ಮಾಡಿಸ್ತಾ ಇದ್ದಾರೆ. ಈ ಮೂಲಕ ಬೆಂಗಳೂರು ಸಿಸಿಬಿ ಮೇಲೆ ಆಂಧ್ರದ ಪ್ರಭಾವಿಗಳಿಂದ ಒತ್ತಡ ಹೇರೋ ಪ್ರಯತ್ನ ಆಗ್ತಾ ಇದೆ. ಆಂಧ್ರದ ರಾಜಕಾರಣಿಗಳು, ಸಿನಿಮಾ ರಂಗದವರು, ಇವರೆಲ್ಲರಿಂದ ಸಿಸಿಬಿ ಕರೆ. ವಿಚಾರಣೆಗೆ ಹಾಜರಾಗುವಂತೆ ಹೇಮಾಗೆ ಸಿಸಿಬಿ ನೋಟಿಸ್ ಕೊಟ್ಟಿದೆ. ಹೇಮಾ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅಷ್ಟೇ ಅಲ್ಲ, ಡ್ರಗ್ಸ್ ಸೇವನೆ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿಯಾಗಿ ಅವರ ಬ್ಲಡ್ ಸ್ಯಾಂಪಲ್ಗಳು ಪಾಸಿಟಿವ್ ಬಂದಿದೆ. ಹೀಗಾಗಿ ಅವರಿಗೆ ವಿಚಾರಣೆ ಆಗುವಂತೆ ಹಾಜರಾಗಿ ಅಂತ ಹೇಮಾಗೆ ಸಿಸಿಬಿ ನೋಟಿಸ್ ಕೊಟ್ರೆ, ಬೆಂಗಳೂರು ಸಿಸಿಬಿ ಮೇಲೆ ಆಂಧ್ರದ ಪ್ರಭಾವಿಗಳಿಂದ ಒತ್ತಡ ಹೇರ್ತಾ ಇದ್ದಾರೆ ಹೇಮಾ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಚೇತನ್ ಸಂಪರ್ಕದಲ್ಲಿದ್ದಾರೆ. ಚೇತನ್, ರೇವ್ ಪಾರ್ಟಿಯಲ್ಲಿ ಮೊದಲು ತಾನು ಭಾಗಿನೇ ಆಗಿಲ್ಲ ಅಂತ ನಾಟಕ ಮಾಡಿದ್ರು ಹೇಮಾ. ಆದ್ರೆ ಪಾರ್ಟಿಯಲ್ಲಿ ಭಾಗಿಯಾಗಿದ್ದು, ಡ್ರಗ್ ಸೇವನೆ ಮಾಡಿದ್ದೆಲ್ಲವೂ ಕೂಡ ಸಾಬೀತಾಗ್ತಾ ಇದೆ. ಈಗ ನೋಡ್ತಾ ಇದ್ರೆ ಒತ್ತಡ ತಂತ್ರ ಹೇರ್ತಾ ಇದ್ದಾರಾ? ಯಾವ ರೀತಿಯಾದಂತಹ ಒತ್ತಡ ಹೇಮಾರಿಂದ ಸಿಸಿಬಿ ಮೇಲೆ ಆಗ್ತಾ ಇದೆ ಅಂತ? ಪ್ರತಿಮಾ, ಆಂಧ್ರದ ಪ್ರತಿಷ್ಠಿತ ಸಿನಿಮಾ ರಂಗದವರು ಮತ್ತೆ ರಾಜಕಾರಣಿಗಳ ಮುಖಾಂತರ ಒಂದು ಫೋನ್ ಕರೆಯನ್ನ ಮಾಡಿಸ್ತಿರುವಂತದ್ದು. ಇವಾಗ ಆಲ್ರೆಡಿ ಸಿಸಿಬಿ ನಾಳೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಅಂದ್ಬಿಟ್ಟು ನಟಿ ಹೇಮಾಗೆ ಒಂದು ನೋಟಿಸ್ ಅನ್ನು ಕೂಡ ನೀಡಿದ್ದಾರೆ. ಅಂದ್ರೆ ಅವರನ್ನ ವಶಕ್ಕೆ ಪಡೆಯುವಂತ ಸಂದರ್ಭದಲ್ಲೇ ಒಂದು ಮನೆಗೆ ಒಂದು ಕಾಲ್ ಮಾಡ್ಕೊಳ್ತೀವಿ ಅಂತ ಒಂದಷ್ಟು ಮಂದಿ ರಿಕ್ವೆಸ್ಟ್ ಮಾಡಿದ್ರ ಮೇರೆಗೆ ಒಂದು ಫೋನ್ಗಳನ್ನ ಸಿಸಿಬಿ ಅಧಿಕಾರಿಗಳು ಆ ಕ್ಷಣ ಕೊಟ್ಟಿರ್ತಾರೆ. ಯಾಕಂದ್ರೆ ಅವರು ಕೇವಲ ಕನ್ಸ್ಯೂಮರ್ ಆಗಿರೋದ್ರಿಂದ
ಅವ್ರಿಗೆ ಒಂದು ಫೋನ್ ತಮ್ಮ ಮನೆಗೆ ಒಂದು ಇನ್ಫಾರ್ಮ್ ಮಾಡಲಿ ಅಂತ ಅಂದ್ಬಿಟ್ಟು ಫೋನನ್ನು ಕೊಟ್ಟಿರ್ತಾರೆ. ಈ ವೇಳೆಯೇ ನಾನು ಬೆಂಗಳೂರಿನಲ್ಲಿಲ್ಲ, ಡ್ರಗ್ ಪಾರ್ಟಿಯಲ್ಲಿಲ್ಲ, ಹೈದರಾಬಾದ್ನ ಒಂದು ರೆಸಾರ್ಟ್ನಲ್ಲಿ ಇದ್ದೀನಿ ಅಂತ ಅಂದ್ಬಿಟ್ಟು ನಟಿ ಹೇಮಾ ಅವರು ವಿಡಿಯೋ ಮಾಡಿರುವಂಥದ್ದು. ಅದ್ರ ಒಂದು ಆಟ. ಆದರೆ ಇದೀಗ ಏನು ಆಂಧ್ರದ ರಾಜಕಾರಣಿಗಳು ಮತ್ತು ಸಿನಿಮಾ ರಂಗದವರಿಂದ ಸಾಕಷ್ಟು ಒಂದು ಒತ್ತಡವನ್ನ ಏರುವಂತ ಕೆಲಸಕ್ಕೂ ಕೂಡ ಇದೀಗ ನಟಿ ಹೇಮಾ ಮುಂದಾಗಿರುವಂಥದ್ದು. ಸಾಕಷ್ಟು ಕರೆಗಳನ್ನು ಮಾಡಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಮಾಹಿತಿ ಲಭ್ಯ ಆಗುತ್ತೆ. ಸದ್ಯಕ್ಕೆ ನಾಳೆ ಅವರನ್ನ ವಿಚಾರಣೆಗೆ ಸಿಸಿಬಿ ನೋಟಿಸ್ ಅನ್ನ ಕೊಟ್ಟದ್ದು, ವಿಚಾರಣೆಗೆ ಹಾಜರಾಗ್ತಾರಾ ಇಲ್ವಾ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂತದ್ದು. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.